ನಿಮ್ಗೆಲ್ಲ ಗೊತ್ತ ಕರ್ನಾಟಕ ಮಂದಿ ರಶ್ಮಿಕಾ ಮಂದನ ಅವ್ರನ್ನ ಬಾಳ ಹೇಟ್ ಮಾಡ್ತಾರಂತ. ಬಟ್ ಯಾಕೆ ಮಾಡ್ತಾರಂತ ಗೊತ್ತಿಲ್ಲ ಅಂದ್ರೆ ಫುಲ್ ವಿಡಿಯೋ ನೋಡ್ರಿ, ಬಾಳ ಇಂಟ್ರೆಸ್ಟಿಂಗ್ ಆಗಿದೆ. ಲಾಸ್ಟ್ ಮಟ ನೋಡಿದ್ರಿ ಅಂದ್ರೆ ಅವಾಗ ಗೊತ್ತಾಕೈತಿ, ಓ ಇದ್ರ ಸಂಬಂಧ ಹೇಟ್ ಮಾಡ್ತಾರನ ಆಕಿಗೆ ಅಂತಂದ. ಫುಲ್ ನೋಡ್ರಿ. ವೈ ಪೀಪಲ್ ಇನ್ ಕರ್ನಾಟಕ ಹೇಟ್ ರಶ್ಮಿಕಾ ಮಂದನ. याक रश्मिका मंदाना जो अपनी पहली फिल्म से फैंस फेवरेट बन गई थी और जिसे ब्रो किरिक पार्टी वाज वन ऑफ द ಸೈಕ್ ಮೂವಿ ಬ್ರೋ. ಇಷ್ಟು ನಕ್ಕೆ ನೋಡ್ರಿ, ನಾನು ನೆನ್ಪೈತಿ ಅವತ್ತು ನಾನು ನನ್ನ ದೋಸ್ತ್ ಕುಂತಿದ್ವಿ, ಏನೂ ಮಾಡಾಕಿರ್ಲಿಲ್ಲ. ನ್ಯೂ ಇಯರ್ ದಿನ ನಾವು ಪಿಕ್ಚರ್ ಹೋಗಿದ್ವಿ. ಆಲ್ಮೋಸ್ಟ್ ಜನವರಿದಾಗ ರಿಲೀಸ್ ಆಗಿತ್ತು. ಐ ಥಿಂಕ್ 4-5 ವರ್ಷ ಆಗಿರ್ಬೇಕು ಈಗ ಅದು ಪಿಕ್ಚರ್ ರಿಲೀಸ್ ಆಗಿ. ಬಟ್ ಫಸ್ಟ್ ಟೈಮ್ ರಶ್ಮಿಕಾ ಮಂದನ ಅವ್ರು ನೋಡಿದಾಗ ಶಿ ವಾಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಚಾರ್ಮಿಶ್. ಭಾಳ ಇಷ್ಟ ಆಗಿತ್ತು, ನಮಗೆಲ್ಲರಿಗೂ ಇಷ್ಟ ಆಗಿತ್ತು. ಬೆಳಗ್ಗೆ ಎದ್ದು ಯಾರ ಮುಖವ ನಾನು ನೋಡಿದೆ. फैंस ने नेशनल क्रश के टाइटल से नवाजा है, जिसने सैंडलवुड से लेके इडी कन्नड़ इंडस्ट्री ಒಳಗ ಅಷ್ಟೇ ಹೇಟೆಡ್ ಇರೋದು. ಬೇರೆ ಕಡೆ ಎಲ್ಲಾನು ಅತಿ ಫೇಮಸ್ ಆಗಿ ಅತಿ ಪಾಪ್ಯುಲರ್ ಆಗಿರೋದು ರಶ್ಮಿಕಾ ಮಂದನ. जिसकी फैन फॉलोइंग साई पल्लवी एंड समंता से भी ज्यादा है. ಅಲ್ಲ, ಸಾಯಿ ಪಲ್ಲವಿ ಅವ್ರದ್ದು 9.8, ಸಮಂತ 36, 44 मिलियन फॉलोवर्स रश्मिका मंदाना. व्हाट? एंड जिसने बहुत ही कम टाइम में काफी ज्यादा स्टारडम एंड सक्सेस अचीव किया है. एंड बाहर से देखने पर सबको यही लग रहा था कि रश्मिका का करियर तो काफी सही जा रहा है. एंड रश्मिका मंदाना का कन्नड़ा इंडस्ट्री से बिलोंग करने के बावजूद अपने अब तक के करियर में उसने सिर्फ 5 ही कन्नड़ा फिल्म की है. और पिछले 3 साल से रश्मिका ने एक भी कन्नड़ा फिल्म नहीं की है. ಬರೇ 5 ಪಿಕ್ಚರ್ ಮಾಡಿರೋದು ಕನ್ನಡದಾಗ. ಇಷ್ಟು ದಿನದ ಮಟನು ರಶ್ಮಿಕಾ ಮಂದನ ಮಾಡಿದ ಪಿಕ್ಚರ್ಗಳು ಬರೀ 5 ಕನ್ನಡದ ಒಳಗ. ಈ 3 ವರ್ಷದಿಂದ ಒಂದು ಪಿಕ್ಚರ್ ಸತಕ್ ಮಾಡಿಲ್ಲ ರಶ್ಮಿಕಾ ಮಂದನ. ಒಂದು ಕನ್ನಡ ಪಿಕ್ಚರ್ ಇನ್ನ ಮಠ ಮಾಡಿಲ್ಲ. ಅಂಡ್ ಇಷ್ಟೊಂದು ಲೈನಪ್ ಒಳಗ ಒಂದು ಕನ್ನಡ ಪಿಕ್ಚರ್ ಇಲ್ಲ. ನೆಕ್ಸ್ಟ್ ಬರೋ 2020 ಲೈನಪ್ ಒಳಗ, 2025 ಲೈನಪ್ ಒಳಗ क्लीन एंड क्लियर फेस ऑफ इंडिया कंपटीशन में पार्टिसिपेट करके और सिर्फ ಕ್ಲೀನ್ ಅಂಡ್ ಕ್ಲಿಯರ್ ಒಳಗ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿದ ರಶ್ಮಿಕಾ ಮಂದನ. पार्टिसिपेट ही नहीं बल्कि रश्मिका इस कंपटीशन की टाइटल विनर भी थी. एंड इस कंपटीशन का अवार्ड खुद अक्षय कुमार ने रश्मिका को दिया था. इवन ಅಕ್ಷಯ್ ಕುಮಾರ್ ಅದನ್ನ ಗೆದ್ದ. ಕ್ಲೀನ್ ಅಂಡ್ ಕ್ಲಿಯರ್ ದ ಅವಾರ್ಡ್ ಸತೆ ಗೆದ್ದಿಲ್ಲ ಅಂದ್ರೆ ರಶ್ಮಿಕಾ ಸೈಗ್. बिकॉज इसी कंपटीशन की वजह से रश्मिका कन्नड़ा इंडस्ट्री के एक डायरेक्टर के नोटिस में आती है, जो अपनी नेक्स्ट फिल्म के लिए एक न्यू फेस ಅದ ರಿಷಬ್ ಶೆಟ್ಟಿ ಅವ್ರ ढूंढ रहा था. सो एक्टर डायरेक्टर ऋषभ शेट्टी ने रश्मिका को एक मैगजीन के कवर पेज ರಿಷಬ್ ಶೆಟ್ಟಿ ಅವ್ರಿಗೆ ಆ ಕಣ್ಣದ ಹುಡ್ಕೋದ, ಆ ಟ್ಯಾಲೆಂಟ್ ಹುಡ್ಕೋ ಕಣ್ಣು ಒಳಗೆ ಹುಡ್ಕ್ಯಾರ ರಶ್ಮಿಕಾ. पे देखते ही अपनी अगली फिल्म के फीमेल लीड के लिए फाइनलाइज कर लिया रक्षित शेट्टी के अपोजिट. और फिर रश्मिका को रीच आउट करके ऋषभ शेट्टी ने उसे किरिक पार्टी मूवी ऑफर की. एंड ये फिल्म एक कमर्शियल सक्सेस थी. 4 करोड़ के ಅಪ್ಪ ಇದು ಕಮರ್ಷಿಯಲ್ ಹಿಟ್ ಅಲ್ಲ, ಒನ್ ಆಫ್ ದ ಕಲ್ಟ್ ಕ್ಲಾಸಿಕ್ ಅಂಡ್ ಬೆಸ್ಟ್ ಮೂವಿ. ಕಿರಿಕ್ ಪಾರ್ಟಿ ನೋಡಿದ ಜನ ಹೆಂಗಿತ್ತು ಬ್ರೋ ಕಿರಿಕ್ ಪಾರ್ಟಿ ಬ್ರೋ. ಎವ್ರಿ ಲೈನ್ ವಾಸ್ ಅ ಕಾಮಿಡಿ. ಅಮ್ಮ ನಾನು ಬೆಕ್ಕು था. एंड ये फिल्म उस टाइम पर कन्नड़ इंडस्ट्री में इतनी बड़ी हिट थी कि 365 डेज तक मल्टीप्लेक्सेस में चल रही थी. सो ಇನ್ನೂ ಹಾಕಿದ್ರೆ ಇನ್ನೂ ನೋಡ್ ಬರ್ತಾರೆ ನಾ ಅದನ್ನ, ಅಂತ ಪಿಕ್ಚರ್ ಅದು. ಸೊ ಏನಾಗೈತಿ, ಪಿಕ್ಚರ್ ಮಾಡ ಅಂದಿದ್ರಲ್ಲ ಕಿರಿಕ್ ಪಾರ್ಟಿ, ಅದ ಟೈಮ್ ಒಳಗೆ ರಕ್ಷಿತ್ ಶೆಟ್ಟಿ ಅವ್ರ ಮತ್ತು ರಶ್ಮಿಕಾ ಅವ್ರದ್ದು ಕೆಮಿಸ್ಟ್ರಿ ಆನ್ ಸ್ಕ್ರೀನ್ ಅಂಡ್ ಆಫ್ ಸ್ಕ್ರೀನ್ ಎರಡು ಚಲೋ ಆಗೈತಿ. ಸೊ ಅದ್ರ ಸಂಬಂಧ ಅವ್ರ ಎಂಗೇಜ್ಮೆಂಟ್ ಮಾಡ್ಕೋಬೇಕ. ಮೇ ಬಿ ಅವ್ರ ಲವ್ ಒಳಗೆ ಬಿದ್ದಿರ್ಬೇಕ ಅಂಡ್ ಆಗೈತಿ. ಸೊ ಆ ಟೈಮ್ ಒಳಗೆ ಅವ್ರ ಎಂಗೇಜ್ಮೆಂಟ್ ಮಾಡ್ಕೊಳಕ್ಕೂ ರೆಡಿ ಆಗ್ಯಾರ. ಎಂಗೇಜ್ಮೆಂಟ್ ಫೋಟೋಸ್ ಸತಕ್ ಲೀಕ್ ಆಗಿದ್ವು. अपने रिलेशनशिप को ऑफिशियल कर दिया, जो कि रश्मिका के ಆಕ್ಚುಲಿ ಎಂಗೇಜ್ಮೆಂಟ್ ವಿಡಿಯೋಸ್ ಬಂದ ಹೊರಗೆ. होम टाउन कोडगु में हुआ था. सेम ये रश्मिका ने 2 और कन्नड़ा फिल्म की, अंजनी पुत्रा एंड चमक. एंड ये दोनों ಅಂಡ್ ಎರಡು ಪಿಕ್ಚರ್ ಚಲೋ ಇದ್ವು. कमर्शियल. ಇಲ್ಲಿ ಮಟ ಎಲ್ಲ ಕರೆಕ್ಟ್ ಇತ್ತ. ಇಲ್ಲಿ ಮಟ ಎವ್ರಿಥಿಂಗ್ ವಾಸ್ गुड ಅಂಡ್ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ये 2018 में रश्मिका तेलुगु इंडस्ट्री में डेब्यूट करती है चलो मूवी के साथ. ಸೊ ಫಸ್ಟ್ ಮೂವಿ ಅಲ್ಲಿ ಡೆಬ್ಯೂಟ್ ಅದ. ಇಲ್ಲಿ ಮಟನು ಯಾರಿಗೂ ಏನು ಪ್ರಾಬ್ಲಮ್ ಇರಲಿಲ್ಲ, ಎಲ್ಲ ಪರ್ಫೆಕ್ಟ್ ಆಗಿ ನಡೆ ಅಂತಿತ್ತು. ತೆಲುಗು ಒಳಗ ಡೆಬ್ಯೂಟ್ ಆದಾಗೂ ನೋಬಡಿ ಯಾರು ಹಿಂಗ ಆಕೇತಿ ಅನ್ನೋ ಮುಂದೊಂದ್ ದಿನ ಬರ್ಬೋದು ರಶ್ಮಿಕಾನ ಹೇಟ್ ಮಾಡೋದು. फिर उसी साल रश्मिका एक और तेलुगु फिल्म करती है गीता गोविंदम, जिसमें उसके साथ ಇಲ್ಲೇ ಸ್ವಲ್ಪ ಲಪಡ ಆಗಕ್ ಸ್ಟಾರ್ಟ್. ಇಲ್ಲಿ ಲಪಡ ಈ ಮನುಷ್ಯ ಸ್ವಲ್ಪ विजय देवरकोंडा थे. एंड ये फिल्म बॉक्स ऑफिस पे एक ब्लॉकबस्टर सक्सेस रही थी. 5 करोड़ के बजट के अगेंस्ट फिल्म ने 132 CR का कलेक्शन किया था. ತೆಲುಗು ಇಂಡಸ್ಟ್ರಿ ಒಳಗ ಫುಲ್ ಧೂಳ್. ರಶ್ಮಿಕಾ ಬಂದ್ ಫುಲ್ ಹವಾ ಮಾಡಿ ಎತ್ರ ಪತ್ರ ಧೂಳ್. ಅಂಡ್ ಅಲ್ಲಿ ಗ್ರೇಟ್ ಇದನ್ನ ಸಿಕ್ತಲ್ಲ ಬ್ರೋ ಹೆಜ್ಜಿ. एंड इन दोनों 3 ಬ್ಯಾಕ್ ಟು ಬ್ಯಾಕ್ ತೆಲುಗು ಇಂಡಸ್ಟ್ರಿ ಒಳಗ ಖತರ್ನಾಕ್ ಮೂವೀಸ್ ಕೊಟ್ಟ ಅಂಡ್ ಅತಿ ಬ್ಲಾಕ್ ಬಸ್ಟರ್ ಆಗಿ ಮಾಡಿದ್ದನ್ನ. ರಶ್ಮಿಕಾ ಅವ್ರ ಮೇನ್ ಲೀಡ್ ಆಗಿ ವರ್ಕ್ ಮಾಡಿದ ಮೂವೀಸ್ ಇವೆಲ್ಲ. ಇದೇನ್ ಹಿಟ್ ಆದ್ವ ಇದ ಏರ್ ಹೋಗ್ತಾ ಹೋಗ್ತಾನ ಬ್ರೇಕಪ್ ಆಗಿದ್ದ ಅಂಡ್ ಅದು ಮುರಿತ ಅನ್ನೋದು ಸುದ್ದಿ ಹೊರಗ್ ಬಂತ. एंड ब्रेकअप की न्यूज बाहर आती है. और ये न्यूज इन दोनों के फैंस के लिए काफी डिसहार्टनिंग था. और इन दोनों ने कभी पब्लिकली अपने ब्रेकअप के पीछे का रीजन डिस्कस नहीं किया. बट ऐसी बातें बाहर आई थी कि रश्मिका अपने करियर को लेकर काफी कंसर्न थी. एंड एज ऑफ ಮೇ ಬಿ ಏನಾಗಿರ್ಬೋದು
ಆಗಿರ್ಬೋದು ಅಂತ ನನ್ನ ಅಸಂಪ್ಷನ್ ಆತ. ರಶ್ಮಿಕಾ ಅವ್ರಿಗೆ ಕರಿಯರ್ ನ ಮುಂದ್ ತಗೊಂಡ್ ಹೋಗೋದು ಬಹಳ ಇಷ್ಟ ಆಗಿರ್ಬೋದು. ನನ್ ಜಸ್ಟ್ ಒಪಿನಿಯನ್ ಹೇಳ ಅಂತನ, ಹಂಗ ದೋಸ್ತರು ಮಾತಾಡ ಅಂತೇವ್ ಅನ್ಕೋ. ಕರಿಯರ್ ಬ್ಲಾಕ್ ಬಾಸ್ಟರ್ ಆಗ ಅಂತವ, ಇನ್ನೇನ ಕರಿಯರ್ ಮುಂದ್ ತಗೊಂಡ್ ಹೋಗೋಣ ಹಂಗಿಂಗಂತ ಮಾಡ. ಬಟ್ ಮದ್ವಿ ಆಗ್ಬಿಡೋಣ. ಬಟ್ ಮದ್ವಿ ಆಗೋದು ವಿಲ್ ಬಿ ಹೆಂಗಂದ್ರೆ ಸಿನಿಮಾ ಇಂಡಸ್ಟ್ರಿದಾಗ ಮದ್ವಿ ಆದ ಕೂಡಲೇ ಬ್ಯಾರೆ ಟೈಪ್ ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾರು ಹೀರೋಯಿನ್ಸ್ ಮದ್ವಿ ಆದ್ಮೇಲೆ ಮೂವೀಸ್ ಮಾಡಂಗಿಲ್ಲ. ಹಂಗ್ ನೋಡಿದ್ರೆ ಬಾಳ ಅಂದ್ರೆ ಡೈರೆಕ್ಟರ್ಸ್ ಕನ್ಸಿಡರ್ ಮಾಡಂಗಿಲ್ಲ. ಐ ಡೋಂಟ್ ನೋ ಅದ್ ಹೆಂಗೈತಿ, ಬಟ್ ಅದು ವಿಚಿತ್ರ ಐತಿ ಆಕ್ಚುಲಿ. ಮದ್ವೆ ಆದ್ಮೇಲೆ ಬಾಳ ಕಡಿಮೆ ಹೀರೋಯಿನ್ಸ್ ಪಾಯನ್ನ ಹಾಕ್ಯಾರ. ಸೊ ಮೇ ಬಿ ಶಿ ವಾಸ್ ಸ್ಕೇರ್ಡ್ ಆಫ್ ಇಟ್. ರಶ್ಮಿಕಾ ಅಂಡ್ ವಿಜಯ್ ದೇವರಕೊಂಡ ಓ ಇವ್ರಿಬ್ಬರದು ಬಾಳ ಹೊರಗ್ ಬಂದ್ಬಿಟ್ಟಿತ್ತಲ್ಲ. ಕಂಟಿನ್ಯೂ 3 ಪಿಕ್ಚರ್ ಮಾಡ್ಯಾರ ಅವ್ರ, ವಿಜಯ್ ದೇವರಕೊಂಡ ಮತ್ತ ರಶ್ಮಿಕಾ ಮಂದನ್ ಅವ್ರ. ಅಂಡ್ ಎಲ್ಲಾ ಹೆಂಗಾಗ್ಬಿಟ್ವು ಅಂತಂದ್ರ ಆ ಟೈಮ್ ಒಳಗ ಬೇಕಂದ್ರ ಮಾಡ ಅಂತಾರ ರಶ್ಮಿಕಾ ಅವ್ರ ಅಂತ ಅನಿಸ್ಬಿಟ್ಟಿತ್ತು. ಬಿಕಾಸ್ ಸೆಲೆಬ್ರಿಟೀಸ್ ಗೆ ಲೈಫ್ ಮೇ ಬ್ರೇಕಪ್ ಡಿವೋರ್ಸ್ ಬ್ಯಾರೆ ನೋಡ್ರಿ ಫಿಲ್ಮ್ ಇಂಡಸ್ಟ್ರಿ ಒಳಗೆ ಇದು ನಾರ್ಮಲ್ ಬ್ರೇಕಪ್ ಆಗೋದು ಇದ್ ಮಾಡೋದು. ಬಟ್ ಅದಾದ ಕೂಡಲೇ ಸ್ವಲ್ಪ ಗ್ಯಾಪ್ ಇರ್ಲಾರ್ದ ಔಷಿ ರೂಮರ್ಸ್ ಎಲ್ಲ ಬರ ಅಂತವಲ್ಲ, ಅದ್ ಇನ್ನೂ ಹೊಡ್ತಾ ಕುಂದಿರ್ಸ್ತ. इवन रक्षी शेट्टी ने ब्रेकअप के बाद भी पब्लिकली किसी भी इंटरव्यू में रश्मिका के बारे में ರಕ್ಷಿ ಶೆಟ್ಟಿ ಸೋ ಸ್ವೀಟ್ ಬ್ರೋ. ಒಂದ್ ಕಡೆ ಹೆಣ್ಮಗು ವಿರುದ್ಧ ಒಂದ್ ಹೇಟ್ರೆಡ್, ಸಚ್ ಅ ಜೆಂಟಲ್ಮನ್. ಅಂಡ್ ನನಗ್ ಕೇಳಿದ ಮಟ್ಟಿಗೆ ರಕ್ಷಿ ಶೆಟ್ಟಿ ಇಸ್ ವೆರಿ ಮಚ್ ಇಂಟ್ರೋವರ್ಟ್ ಅಂಡ್ ವೆರಿ ವಿಷನರಿ ಗಾಯ್. ಮೊನ್ನೆ ಕಿಚ್ಚ ಸುದೀಪ್ ಅವ್ರು ಹೇಳ ಅಂತಿದ್ರೆ, ಒಂದ್ ಇಂಟರ್ವ್ಯೂ ನೋಡ ಅಂತಿದ್ದೆ. ಎಷ್ಟು ಫೋಕಸ್ ಅದಾರ ರಕ್ಷಿ ಶೆಟ್ಟಿ ಅವ್ರ ಅಂತಂದ್ರೆ ಬರೀ ವಿಷನ್ ನೋಡ್ತಿರ್ತಾರಂತೆ. ಇದನ್ನ ಹಿಂಗ್ ಮಾಡ್ಬೇಕ, ಕನ್ನಡ ಇಂಡಸ್ಟ್ರಿ ಒಳಗೆ ಇರ್ಬೇಕ, ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕ, ಕನ್ನಡ ಇಂಡಸ್ಟ್ರಿ ಒಳಗೆ ನಾವ್ ಏನೋ ಒಂದು ಲೆಗಸಿ ಬಿಟ್ಟು ಹೋಗ್ಬೇಕ, ಬರೀ ಅಂತ ಥಾಟ್ ಪ್ರೊಸೆಸ್ ಒಳಗೆ ಇರೋ ಅಂತ ಪರ್ಸನ್ ಅಂತ ರಕ್ಷಿ ಶೆಟ್ಟಿ ಅವರು. ರಕ್ಷಿತ್ ಶೆಟ್ಟಿ ಅಂಡ್ ರಶ್ಮಿಕಾ ಮಂದನ್ನ ಸ್ಟಿಲ್ ಇನ್ ಕಾಂಟ್ಯಾಕ್ಟ್ We are in touch, yeah, obviously. Bro, that is so sad, man. ಯಪ್ಪ ನಂದ ಹಾರ್ಟ್ ಕಿವಿಚ್ಕೊಂಡು ಬರ ಅಂತ. Yeah. She's doing good in her career. Yeah, good and for herself, yeah. Sometimes you felt like, oh, she's doing nice and we'll feel good ಎಂತ ಹೊಲಸದಿಲ್ಲ ಬಿಡ್ಲೆ ಪಾಪ ಹಂಗೆಲ್ಲ ಕೇಳಬಾರ್ದ. about people, And, right? she had always had a big dream, and I can see the pain in his eyes. so you should always give that ಬ್ರೋ ಹೆಂಗ್ ಅನ್ಸ ಹೇಳ್ರಿ, ನನಗೆ ಕಣ್ಣಾಗ ನೀರ್ ಬರ್ತಾವ. ಹಿ ಹ್ಯಾಸ್ ದಟ್ ಪೇನ್ ಬ್ರೋ. ಇನ್ನೂ ಮಟ ಇಂಥವೆಲ್ಲ ಆಕ್ಚುಲಿ ಇಂಟರ್ವ್ಯೂವರ್ ಪರ್ಸನಲ್ ಲೈಫ್ ಬಗ್ಗೆ ಕೇಳಕ್ ಹೋಗ್ಬಾರ್ದು. ಅವ್ರು TRP ಬೇಕಂತ ಇಂಥವೆಲ್ಲ ಕೇಳ್ತಾರ ನೋಡ್ರಿ. ಆ ಮನುಷ್ಯ ಅದನ್ನ ಹೆಂಗ್ ಅದನ್ನ ಹತ್ತಿ ಇಟ್ಟಿರ್ತಾರ, ಬಟ್ ಅದನ್ನ ಕೆಣಕಿ ಕೇಳೋದು. ಸೊ ಸ್ಯಾಡ್ ಮ್ಯಾನ್. ಐ ಫೀಲ್ ಸೋ ಸ್ಯಾಡ್ ಫಾರ್ ರಕ್ಷಿ ಶೆಟ್ಟಿ. ರಕ್ಷಿ ಶೆಟ್ಟಿ ಅವ್ರ ಜೊತೆ ಎಂಗೇಜ್ಮೆಂಟ್ ಮುರ್ಕೊಂಡಿದ್ದು, ಬ್ರೇಕಪ್ ಆಗಿದ್ದು ಅದೊಂದ್ ಸೀನ್. ಅದಾದ ಕೂಡಲೇ ಕಂಟಿನ್ಯೂ ತೆಲುಗು ಒಳಗೆ 4 ಬ್ಲಾಕ್ ಬಾಸ್ಟರ್ ಕಂಟಿನ್ಯೂ ಅನ್ಕೋರಿ. ಸೊ ಈ ಕಡೆಯಿಂದ ಹೇಟ್ರೇಟ್ ಬರ ಅಂತೈತಿ. ನೀವು ರಕ್ಷಿ ಶೆಟ್ಟಿ ಜೊತೆ ಎದಕ್ಕೆ ನೀವು ಇದ ಮಾಡ ಅಂತಾರೆ, ಕನ್ನಡದವ್ರು ಅದನ್ನ ಮಾಡ ಅಂತಾರೆ. ಅಷ್ಟ್ರ ಒಳಗೆ ತೆಲುಗು ಇಂಡಸ್ಟ್ರಿ ಒಳಗೆ ರೈಸ್ ಆಫ್ ರಶ್ಮಿಕಾ ಅವ್ರದ್ದು. ಅಂಡ್ ಅದು ಹೆಂಗ್ ಆಗ್ಬಿಡ್ತಂದ್ರೆ, ಮೇ ಬಿ ಅವ್ರ ಥಾಟ್ ಪ್ರೊಸೆಸ್ ಹೆಂಗ್ ಆಗ್ಬಿಡ್ತಂದ್ರೆ, ಇಷ್ಟೊಂಡು ಇಲ್ಲಿ ಈ ಇಂಡಸ್ಟ್ರಿ ಒಳಗೆ ಹೇಟ್ ಸಿಗಂತೈತೆ ಅಂದ್ಮೇಲೆ, ಈ ಇಂಡಸ್ಟ್ರಿ ಒಳಗೆ ನನಗೆ ಲವ್ ಸಿಗಂತೈತೆ ಅಂದ್ಮೇಲೆ ನಾನು ಇಲ್ಲೇ ಸ್ಟಿಕ್ ಆಗ್ಬಿಡ್ತೀನಿ, ಅದನ್ನ ಬಿಟ್ಟೇನೆ ನಾನು ಅಂತಂದ್. ಬ್ರೋ ಕಂಟಿನ್ಯೂಸ್ ಶಿ ವರ್ಕ್ಡ್ ಇನ್ ತೆಲುಗು ಇಂಡಸ್ಟ್ರಿ. ಆತ ಕನ್ನಡ ಒಳಗೂ ಮಾಡೈತಿ, ಬಟ್ ಜಾಸ್ತಿ ಫೋಕಸ್ಡ್ ತೆಲುಗು ಇಂಡಸ್ಟ್ರಿ ಒಳಗೆ ಐತೆ ಅನಿಸ್ತದ. वही फिल्म साइन किए जो उसके लिए बेनिफिशियल थे कि लेट्स परफॉर्म फॉर अ बिगर क्राउड. ವಾಟ್ ಶಿ ಪ್ಲೇಡ್ ಇಟ್. ಎಲ್ಲ ದೊಡ್ಡ ಪಿಕ್ಚರ್ ಸೈನ್ ಮಾಡಲ್ಲ ರಶ್ಮಿಕಾ ಅವ್ರೆ. ಆಲ್ಮೋಸ್ಟ್ ಎಲ್ಲ ದೊಡ್ಡ ಪಿಕ್ಚರ್ ಬ್ರೋ. पीचेक भी मिलता है. तो रश्मिका ने वही फिल्म साइन किए. ಕನ್ನಡ ಇಂಡಸ್ಟ್ರಿ ಒಳಗೆ ದೊಡ್ಡ ಪಿಕ್ಚರ್ ಬರಂಗಿಲ್ಲ ಅಂತ ಅನ್ನೋದಲ್ಲ. ಶಿ ಸೈನ್ಡ್ ಎವ್ರಿ ಬಿಗ್ ಮೂವಿ ಇನ್ ಹಿಂದಿ, ತೆಲುಗು ಅಂಡ್ ಈಗ ನೆಕ್ಸ್ಟ್ ತಮಿಳು ಇರ್ಬೇಕು ಬ್ರೋ. देखो रश्मिका अपने करियर के लिए बड़े फिल्म चूज कर रही थी, इसमें कुछ गलत नहीं था. बट अपने लोगों को भूल जाना या जहाँ से आपकी शुरुआत हुई है उसे एक्नॉलेज ना करना, ये सही नहीं है. और ಕರೆಕ್ಟ್ ಹೇಳ್ದ ನೋಡ್ರಿ ಬ್ರೋ. ನಾವ್ ಎಷ್ಟ ದೊಡ್ಡ ಪಿಕ್ಚರ್ ಮಾಡ್ಲಿ, ಏನೋ ಮಾಡ್ಲಿ, ಎಷ್ಟ ದುಡ್ಡು ಮಾಡ್ಲಿ, ಬಟ್ ನಮ್ ಬೇಸನ್ ಮರಿಬೇಡದ್ ಬ್ರೋ. कन्नड़ा फिल्म ना करना, कन्नड़ा बैकग्राउंड होने के बाद भी कन्नड़ा ना बोलना. अब आप पुष्पा मूवी का कन्नड़ा वर्जन देख लो, उसमें रश्मिका ने नहीं बल्कि किसी और ने डब किया. ವಾಟ್ ಬ್ರೋ, ಇದನ್ನ ಮಾಡಬಾರ್ದಾಗಿತ್ತ ರಶ್ಮಿಕಾ ಅವ್ರ. ಇದನ್ನ ಕನ್ನಡ ಮೂವಿ ಡಬ್ ಆಗೈತಿ, ಕನ್ನಡ ಒಳಗ್ ಮಾತಾಡ್ಬೇಕಿತ್ತು, ಅದೋ ಒಂದು ಗ್ರೇಟ್ ಗ್ರಾಟಿಟ್ಯೂಡ್ ಇರ್ತಿತ್ತಲ್ಲ. ಇದನ್ನ ಮಾಡಬಾರ್ದು. ದಿಸ್ ಇಸ್ ರಾಂಗ್. ದಿಸ್ ಇಸ್ ವೆರಿ 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 ರಾಂಗ್. ಕನ್ನಡ ಡಬ್ ಆಗ ಅಂತೈತಿ ಮೂವಿ, ಅವ್ರದ ಮೂವಿ ಡಬ್ ಆಗ ಅಂತೈತಿ. ಸ್ವಲ್ಪ ಟೈಮ್ ತಗೊಂಡು ಒಂದು ವಾರ ಟೈಮ್ ತಗೊಂಡು डब ಮಾಡಬಹುದಿತ್ತು. कांतारा मूवी एक मेजर सक्सेस बनी थी पैन इंडिया लेवल पर, तभी रश्मिका के साइड से कोई सपोर्ट देखने नहीं मिला था कि एटलीस्ट वो पोस्ट ना सही एक स्टोरी डाल दी इंस्टाग्राम पे कांतारा मूवी को सपोर्ट करने के लिए. एंड जब मीडिया के किसी पर्सन ने रश्मिका से पूछा कि क्या आपने कांतारा मूवी देखी, तो उस पर रश्मिका का रिएक्शन कुछ ऐसा था. रश्मिका जी आपने देखी कांतारा मूवी? कांतारा मूवी देखी? ಬ್ರೋ ಇಂತ ಪರಿ ಏನ್ ಸೆಟ್ ಈಗೋ ಇರ್ಬೇಕು ಬ್ರೋ.
ಅಲ್ಲ ಇಷ್ಟು ಬೆಳೆದಾದ್ಮೇಲೆ ಅಷ್ಟೆಲ್ಲ ನಿಂತ ಮೇಲೆ ರಿಷಬ್ ಶೆಟ್ಟಿ ಅವ್ರಿಗೆ ಒಂದ್ ಥ್ಯಾಂಕ್ಸ್ ಹೇಳಿದ್ರು ಮುಗಿದ್ ಹೋಗ್ಬಿಡ್ತಿತ್ತು. ಈಗೋ ಇಟ್ಕೊಂಡ್ ಹೆಂಗ ವಿಚಿತ್ರ ಅನಿಸ್ತದೆ. ಬಿಕಾಸ್ ಕಾಂತಾರ ವಾಸ್ ನಮ್ ಕನ್ನಡ ಇಂಡಸ್ಟ್ರಿಗೆ ಒಂದ್ ಬಿಗ್ಗೆಸ್ಟ್ ಹಿಟ್ ಅದ, ಇಡೀ ವರ್ಲ್ಡ್ ತಿರುಗಿ ನೋಡೋ ಅಂತ ಮಾಡಿದ್ದು. ಅಂಡ್ ಅದನ್ನ ಇನ್ನೂ ನೋಡಿಲ್ಲ ನಾನು ಅಂತಂದ್ ಹಿಂಗ್ 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 ಮಾಡ್ಕೊಂಡು ನಿಂತ್ ಬಿಟ್ರೆ ಮತ್ ಯಾರಿಗೂ ಉರಿಯಂಗಿಲ್ಲ ಬ್ರೋ. और रश्मिका के इस आंसर पर व्यूअर्स का रिएक्शन कुछ ऐसा था. रक्षित and Rishabh Shetty launched her into the film industry with a cult college movie Kirik Party, and she doesn't have time to watch her first director's blockbuster. Says a lot. Obviously it will say a lot. ರಕ್ಷಿತ್ ಶೆಟ್ಟಿ ಅವ್ರ ರಿಷಬ್ ಶೆಟ್ಟಿ ಅವ್ರ ಅಂತ ಮೂವಿ ಕೊಟ್ಟು ಅದನ್ನ ಹಿಟ್ ಮಾಡಿ ಎಲ್ಲಾರ ಕಣ್ಣೆದ್ರಿಗೆ ತಗೊಂಬಂದ ಅಂಡ್ ಅದಕ್ಕೆ ಗ್ರಾಟಿಟ್ಯೂಡ್ ಇಲ್ಲ, ಅದಕ್ಕೆ ಥ್ಯಾಂಕ್ಫುಲ್ ಆಗಿಲ್ಲ, ಅದು ಇಗೋ ಆಗಿ ನಾನು ಇನ್ನೂ ಟೈಮ್ ಸಿಕ್ಕಿಲ್ಲ ನಂಗೆ ನೋಡಕ್ ಆಗಿಲ್ಲ ಅನ್ನೋದೇ ಎಂತಿಂತ ಡೈರೆಕ್ಟರ್ಸ್ ಎಲ್ಲ ನೋಡಿ ಅಪ್ರಿಶಿಯೇಟ್ ಮಾಡ್ರ ಬ್ರೋ ಕಾಂತಾರನ್ನ. तो जब रश्मिका से एक इंटरव्यू में पूछा गया अपनी जर्नी के बारे में, तो रश्मिका का आंसर कुछ ऐसा था. Normal college life and everything, and suddenly I got this call from this production house apparently. ದಿಸ್ ಪ್ರೊಡಕ್ಷನ್ ಹೌಸ್ ಬ್ರೋ ಹಿಂಗೆಲ್ಲ ಮಾತಾಡಿಸಿ ದಿಸ್ ಇಸ್ ವಾಟ್ ಹೇಳ್ಬೋದಲ್ಲ. ರಿಷಬ್ ಶೆಟ್ಟಿ ಅಂಡ್ ರಕ್ಷಿತ್ ಅವರು ಕಾಲ್ ಮಾಡಿದ್ರು ಅಂಡ್ ದೇ ಫೌಂಡ್ ಮೀ. ಅವ್ರ ಕಣ್ಣೊಳಗ್ ನಾನು ಹಂಗ್ ಕಂಡೆ ಬಿಕಾಸ್ ಆ ಟೈಮ್ ಒಳಗ್ ಶಿ ವಾಸ್ ನಾಟ್ ಎಟ್ ಆಲ್ ಅಂಡ್ ಆ ಆಕ್ಟಿಂಗ್ ಇಂದ ಹುಳ ತೆಗ್ದಿದ್ದ ಅವ್ರು. ಬ್ರೋ ಥ್ಯಾಂಕ್ಫುಲ್ ಇರ್ಬೇಕು ಬ್ರೋ, ಎಲ್ಲ ಹೋದ್ರು ನಮ್ ರೂಟ್ಸ್ ಥ್ಯಾಂಕ್ಫುಲ್ ಇರ್ಬೇಕು ನಾವು. I have to say कि ऋषभ शेट्टी ने भी काफी savage reply दिया था रश्मिका को. आप एक क्लिप देख लो. There's Samantha, there's Rashmika, there's Kirti Suresh, Sai Pallavi. These are some of the actresses who are really known in this side of the fraternity. इनमें से अगर आपको चूज करना पड़े, आप किसका काम ज्यादा पसंद करते हैं? Who do you want to work with next if you have? और ये आप जो लिस्ट दिया है उसमें मुझे ज्यादा इस टाइप ऑफ एक्टर्स को This type of actors. Nice one, Rishabh sir. Nice reply. ಎಂತವ್ರಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು. ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ರಾಜ್ಬಿ ಶೆಟ್ಟಿ ಇವರೆಲ್ಲ ನಮ್ ಕನ್ನಡ ಇಂಡಸ್ಟ್ರಿದು ಒಂದು ಬಹಳ ದೊಡ್ಡ ಇಂಗ್ರೀಡಿಯಂಟ್. ಅವ್ರು ಯಾವಾಗ ನಮ್ ಇಂಡಸ್ಟ್ರಿನ ಮುಂದ್ ತಗೊಂಡ್ ಹೋಗ್ಬೇಕ, ಒಳ್ಳೆ ಮೂವೀಸ್ ಮಾಡ್ಬೇಕ, ಅದ್ರ ಒಳಗ ಅವ್ರು ತಮ್ಮನ್ ಇನ್ವಾಲ್ವ್ ಮಾಡ್ಬಿಟ್ರ. ಅಂಡ್ ಐ ಥಿಂಕ್ ನಾವು ಕನ್ನಡದವ್ರು ಇಂಥವ್ರು ಬಾಳ ರೆಸ್ಪೆಕ್ಟ್ಫುಲ್ ಆಗಿರ್ಬೇಕ, ಗ್ರಾಟಿಟ್ಯೂಡ್ ತೋರಿಸ್ಬೇಕ. ಎಂತಿಂತ ಡೈರೆಕ್ಟರ್ಗಳೆಲ್ಲ ಅಪ್ರಿಶಿಯೇಟ್ ಮಾಡ, ಹೀರೋಸ್ಗಳು ಹಿಂದಿ ಹೀರೋಸ್ಗಳೆಲ್ಲ ಅಪ್ರಿಶಿಯೇಟ್ ಮಾಡ್ರ ರಿಷಬ್ ಶೆಟ್ಟಿ ಅವ್ರಿಗೆ. ಅವ್ರು ಕಾಂತಾರ ಮಾಡಿರೋ ಮೂವಿಗೆ ಇಂತ ಕಡಿಮೆ ಬಜೆಟ್ ಒಳಗೆ ಅಂತ ಹೈ ಕ್ವಾಲಿಟಿ ಮೂವೀಸ್ ಮಾಡಿರಲ್ಲ ನೀವು ಅಂತ. एंड ऐसे ही एक और इंटरव्यू में ऋषभ शेट्टी ने रश्मिका का नाम कंप्लीटली इग्नोर कर दिया था. रश्मिका मंदाना या समंथा, द एक्ट्रेस जो आप चाहेंगे कि आपके साथ जल्द से जल्द काम करें. समंथा आई लाइक हर परफॉर्मेंस, सो और ये इंटरेस्ट है मेरा. एंड इस इंसिडेंट के ಅವ್ರ ಹೆಸರ ತಗೊಲಿಲ್ಲ ರಿಷಬ್. बाद से कन्नड़ ऑडियंस ने अपील की थी कि रश्मिका की फिल्म कर्नाटक में बैन कर दो एंड कोई भी उसे कन्नड़ा फिल्म्स के ऑफर मत दो. इस लेवल तक कन्नड़ ऑडियंस रश्मिका से हर्ट एंड ಆಬ್ವಿಯಸ್ಲಿ ಹೇಟ್ ಮಾಡ್ತಾರೆ. ಇವನ್ ಇದನ್ನ ನೋಡಿದ್ಮೇಲೆ ನನಗೂ ಹಂಗ ಅನ್ಸ ಅಂತ. एंड इस हेट एंड ट्रोलिंग की शुरुआत रक्षित शेट्टी के साथ एंगेजमेंट टूटने के बाद. ಅವ್ರ ಹಳ್ಳನ ಅವರ ತೋಡ್ಕೊಂಡಿದ್ದದು ಹೆಂಗಿತ್ತಂತಂದ್ರೆ, ನಾನೇ ಸಾಕಿದಾಗಿಣಿ ಹದ್ದಾಗಿ ಕುಕ್ಕಿತಲ್ಲೋ. उसे अनग्रेटफुल कहकर और कुछ लोगों ने उसे अपॉर्चुनिस्ट कहा जो अपने फायदे के लिए रिलेशनशिप का इस्तेमाल करती है. ನೋಡಾದ್ಮೇಲೆ ವಾಸ್ ಶಾಕ್. ಇಂಥವೆಲ್ಲ ಆಗ್ಯಾವ ಇಷ್ಟು ಡೆಪ್ತ್ ಒಳಗೆ ಈಗೋಯಿಸ್ಟಿಕ್ ಆಗಿ ಮೂವ್ ಮಾಡ್ಯಾರ ರಶ್ಮಿಕಾ ಅವ್ರ ಅಂತಂದು. एंड ऐसे ही दिखाई दे रहा है कि जब से रश्मिका मंदाना की पॉपुलैरिटी बढ़ी है तब से उसने कन्नड़ इंडस्ट्री की फिल्म्स करना बंद कर दिया. एंड अब ये काइंड ऑफ ಮಾಡೋದು ಬೇಡ, ಬೇಕಾಗಿಲ್ಲ, ಮಾಡೋದು ಬೇಡ. म्यूचुअल हो चुका है कि रश्मिका कन्नड़ ऑडियंस के लिए फिल्म करना नहीं चाहती एंड कन्नड़ ऑडियंस भी उसकी फिल्म देखना नहीं चाहती, जिस वजह से ನಮಗೂ ನೋಡೋದು ಇಲ್ಲ, ಮಾಡೋದು ಬೇಡ. जब रश्मिका मंदाना पॉपुलैरिटी मिलने के बाद कन्नड़ इंडस्ट्री से दूर हो गई, वहीं यश एंड ऋषभ ने अपने इंटरव्यूज में यही कहा है कि वो कन्नड़ा फिल्म ही बनाना चाहते हैं. उसी इंडस्ट्री से वो बिलोंग करते हैं एंड कन्नड़ा इंडस्ट्री को ही वो बड़ा करना चाहते हैं एंड वो अपने लोगों को और प्राउड फील कराना चाहते हैं. सो रिगार्डलेस ಇದು ಬ್ರೋ ಅಸ್ಲಿ ಹ್ಯಾಟ್ಸ್ ಆಫ್ ಟು ದಿಸ್ ಗೈಸ್. कितनी बड़ी सक्सेस क्यों ना मिली हो, उन्होंने अपने लोगों को हमेशा सबसे पहले एक्नॉलेज किया है. और ये डिफरेंस है रश्मिका, यश एंड ऋषभ के एटीट्यूड. ನೋಡ್ರಿ ಅವ್ರ ಅಂತ ಪ್ಯಾನ್ ಇಂಡಿಯಾ ಮೂವೀಸ್ ಕೊಟ್ಟು ಫೇಮಸ್ ಆಗಿ ಅದ್ ಮಾಡಿದ್ರು ಕನ್ನಡದ ಫೇಸ್ ಆಗಿ ಉಳಿತೀವಿ, ಕನ್ನಡದಿಂದ ಬಂದೇವಿ, ಕನ್ನಡದಾಗ ಪಿಕ್ಚರ್ ಮಾಡ್ತೇವೆ ನಾವು ಅನ್ನೋದೇನೈತಲ್ಲ ರಿಷಬ್ ಶೆಟ್ಟಿ ಮತ್ತೆ ಯಶ್ ಅವ್ರಿಗೆ. ಬ್ರೋ ಯು ಗೈಸ್ ಇನ್ಸ್ಪೈರ್ ಅಸ್. ನಮ್ ರೂಟ್ಸ್ ನಮ್ ಬೇರ್ಗಳನ್ನ ಮರಿಬಾರ್ದಂತ ಒಬ್ರು. ಆದ್ರೂ ಬ್ರೋ ನಮ್ ಇಂಡಸ್ಟ್ರಿ ಒಳಗಿರೋ ಪ್ಯಾನ್ ಇಂಡಿಯಾ ಸ್ಟಾರ್ಸ್ಗಳಿಗೆ ನಾವು ಸಲ್ಯೂಟ್ ಹೊಡಿಬೇಕು. ಆಕ್ಚುಲಿ ಅವರೆಲ್ಲ ನಿಂತು ನಾವು ಈ ಇಂಡಸ್ಟ್ರಿ ಮುಂದೆ ಹೋಗ್ತೇವೆ ತಗೊಂಡ್ ಹೋಗ್ತೇವೆ ಅನ್ನೋರು ಅದಾರಲ್ಲ, ಗ್ರೇಟ್ ಬ್ರೋ. ಸೊ ಬೇಸಿಕಲಿ ಅದೇ ಗೈಸ್, ಬಂದಿದ್ದ ರೂಟ್ಸ್ಗೆ ರೆಸ್ಪೆಕ್ಟ್ ಮಾಡಿಲ್ಲ. ಅಂಡ್ ಸಕ್ಸಸ್ ಸಿಕ್ಕ ಆದ್ಮೇಲೆ ಏನ್ ಚೇಂಜ್ ಆಗ್ತಾರಲ್ಲ ಬ್ರೋ ಅದು ಬೇರೆ, ಸಕ್ಸಸ್ ಸಿಗ್ಲಾರ್ದಾಗ ಏನ್ ಚೇಂಜ್ ಆಗ್ತಾರಲ್ಲ ಅದು ಬೇರೆ. ಸಕ್ಸಸ್ ಬಹಳ ಸಿಕ್ಬಿಟ್ಟೈತೆ ಅಂಡ್ ಇಫ್ ಯು ಚೇಂಜ್ ಯುವರ್ ರೂಟ್ಸ್ ಬೇರೆ ಮಾಡ್ಕೊಂಡ್ಬಿಟ್ರೆ ಅದು ಒನ್ ಟೈಪ್ ವಿಚಿತ್ರ ಬ್ರೋ. ಅದ್ ಹೆಂಗ್ ಎಕ್ಸ್ಪ್ಲೇನ್ ಮಾಡ್ಬೇಕು ಗೊತ್ತಾಗ ಅಂತಿಲ್ಲ. ಅದ್ ನಮ್ಮವ್ರ ನಮ್ಗ ಆಗ್ಲಿಲ್ಲ ಅಂತಂದ್ರೆ ಇನ್ನೊಬ್ರಿಗೆ ಏನಾಗ್ತಾರ ಬ್ರೋ, ಅದೇ ಹೇಳ ಅಂತ ನಾವ. ಅಂಡ್ ಬಾಳ ಚಲೋ ಎಕ್ಸ್ಪ್ಲೇನ್ ಮಾಡ್ದ, ಬಾಳ ಸೈಕಿತ್ತದ. ಆಕ್ಚುಲಿ ನನಗೂ ಈಗ ಗೊತ್ತಾತ. ನೀವೇ ನಿಮ್ದೇನ್ ಥಾಟ್ಸ್ ಐತಿ, ನಿಮ್ಗೆ ಏನ್ ಅನಿಸ್ತೈತಿ ಅನ್ನೋದನ್ನ ಕಮೆಂಟ್ ಮಾಡ್ತೀವಿ.
ತಿಳಿಸ್ರಿ. ಇಷ್ಟ ಆತ ಸಬ್ಸ್ಕ್ರೈಬ್ ಮಾಡ್ಕೋರಿ, ಇಲ್ಲ ಅಂತಂದ್ರೆ ನಡಿತೈತಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿಲ್ಲ ಅದು ನಡಿತೈತಿ. ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.